ಆ್ಯಕ್ಚುಲಿ ಅವ್ರದ್ದು ನಮ್ಮದು 570 ಸ್ಟೆಪ್ಸ್ ಅವತ್ತು ಮೇಲೆ ಇರೋದು. ಅವರು ಅಲ್ಲಂತ ಪ್ಲ್ಯಾನ್ ಮಾಡಿದೆ ಕ್ಯಾನ್ಸಲ್ ಮಾಡಿದ್ರು. ಅದಕ್ಕೆ ನಮ್ಮ ಡ್ರೈವರ್ ಸರ್ ಒಂದು ಬೇರೆ ಕಡೆನೇ ಕರ್ಕೊಂಡೋಗಿದ್ರು, ಗಂಗಾವತಿ ಕರ್ಕೊಂಡೋಗಿದ್ರು ನಮ್ಗೆ. ಗಂಗಾವತಿ ಕರ್ಕೊಂಡೋಗಿ ಮತ್ತೆ ಈಗ ವಾಪಸ್ ಅಂಜನಾದ್ರಿ ಹಿಲ್ಸಿಗೆ ನಡೆದೀವಿ ನಾವು. ಆಲ್ಮೋಸ್ಟ್ ಬಂದು ಅಂಜನಾದ್ರಿ ಹಿಲ್ಸ. ಸೊ ಇವ್ರು ಎಲ್ಲಿಂದ ಬಿಟ್ಟು ಮತ್ತು ಅವ್ರಿಗೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಿಟ್ಟು ಹಂಪಿಗೆ ನಡೆದಾರೆ ಅವರು. ನಾ ಇಲ್ಲಿ ಅಂಜನಾದ್ರಿ ಹಿಲ್ಸ್ ಅಲ್ಲಿ ಹೋಗ್ಬಿಟ್ಟು ಮೇಲೆ ಇಲ್ಲಿ ನೋಡ್ಕೊಂಡು ಆಮೇಲೆ ಮುಂದಿಂದು ಏನದ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ. ಬಂತು ಅಂಜನಾದ್ರಿ ಹಿಲ್ಸ್. थैंक यू सर एंड मैडम यहाँ तक ड्रॉप देने के लिए, थैंक यू सो मच. आना था नहीं वो भी हो गया, आपका प्लान कैंसिल हो गया ना, फिर वहाँ पे गंगावती जाके वापस आना पड़ेगा आपको. नहीं मैडम यू टर्न कर रहा. थैंक यू सर, थैंक यू सो मच. थैंक यू मैम. आपका बैग है? हाँ लूँगा. ಜೈ ಶ್ರೀರಾಮ್ ಎಲ್ಲರಿಗೂ. ತುಂಬ ಹೊತ್ತು ಕಷ್ಟಪಟ್ಟ ಮೇಲೆ ಗಂಗಾವತಿ ತನಕ ರೀಚ್ ಆಗಿ ಬಂದಮೇಲೆ ಕೊನೆಗೂ ಎಲ್ಲಿ ಬಂದು ನೋಡ್ರಿ, ನಮ್ಮ ಪ್ರೀತಿಯ ಬಜರಂಗ ಬಲಿ ಹುಟ್ಟಿರೋ ಸ್ಥಳ ಯಾವ್ದು ಹೇಳ್ರಿ, ಅಂಜನಾದ್ರಿ ಹಿಲ್ಸಿಗೆ ಬಂದು ರೀಚ್ ಆಗೀನಿ ಕೊನೆಗೂ. ಇಲ್ಲಿ ಬ್ಯಾಗ್ ಇಟ್ಟು ಹೋಗೋ ಯಾವುದೋ ಒಂದು ಆಪ್ಷನ್ ಇಲ್ಲ, ಅದಕ್ಕೆ ಬ್ಯಾಗ್ ಹೊತ್ಕೊಂಡೇ ಮೇಲೆ ನಡೆದೀನಿ. ಅವ್ರು ನನ್ನ ಕೂಡ ಬಂದವರು 575 ಕಿಲೋಮೀಟರ್ ಅಂತಂದ್ರೆ ಆಗಲ್ಲಪ್ಪ ಅಂತ ಹೇಳಿಬಿಟ್ಟು ಇಲ್ಲಿಂದ ಕೆಳಗಿಂದ ನಮಸ್ಕಾರ ಮಾಡಿ ಹೋದ್ರು ಅವರು. ಪಾಪ ನನಗಾರೆ ಹೆಲ್ಪ್ ಆಯಿತು, ನಾನು ಇಲ್ಲಿ ತನಕ ಬಂದೀನಿ. ಮೇಲೆ ಹೋಗ್ಬೇಕೀಗ. ಯಾಕೆ ವಾಪಸ್ ನಡೆದ್ರಲ್ಲ. ಇಲ್ಲಿ ಟೋಟಲ್ ಸ್ಟೆಪ್ಸ್ ಇರೋದು 575 ಸ್ಟೆಪ್ಸ್ಗಳಂತ. ಹೌದು ಸರ್, 575 ಸ್ಟೆಪ್. ಏನು ಹೇಳಿ? ಹಾಂ 700. ನಮ್ಗೆ 575 ಅಂತ ಒಬ್ರು ಹೇಳಿದ್ರು. 700 ಅಂತ ಒಬ್ರು ಹೇಳತ್ತಾರ, 500 ಅಂತ 75 ಅಂತ ಒಬ್ರು ಹೇಳತ್ತಾರ. 575 ಎಕ್ಸಾಕ್ಟ್ ಎಣ್ಸಿರಿ. ಹಾಂ ಹಾಂ ದೀಪಕ್ ಮಚ್ಗುರಿ. ಗುಲ್ಬರ್ಗ ರೀ. ಗುಲ್ಬರ್ಗ. ಹಾಂ ರೀ, ಕನ್ಫರ್ಮ್ ಆಯಿತು. 575ನೇ ಸ್ಟೆಪ್ಸ್ ಅವತ್ತ ಏರ್ ನಡೆದೀನಿ. ಈ ಹುಡುಗಿ ಅಂತೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಮ್ಯಾಲೆ ಇರೋದೇ ಹೇಳತ್ತ. ನಮಗೆ ದಮ್ ಹೊಂಟದ. ಇನ್ನೇನು ಮ್ಯಾಲೆ ರೀಚ್ ಆಗ್ಬೇಕನ್ನಷ್ಟಿಗೆ ಮಳೆ ಜಬರ್ದಸ್ತ್ ಜೋರು ಹೊಡಿಲಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲೇ ಸೈಡಿಗೆ ನಿಂತೇವೆ ನಾವು. ಫೈನಲಿ ಅಂಜನಾದ್ರಿ ಹಿಲ್ಸ್, ನಮ್ಮ ಆಂಜನೇಯ ಹುಟ್ಟಿರೋ ಸ್ಥಳ ಕೊನೆಗೂ ಬಂದು ತಲುಪಿದೆ. ಮಳೆ ಹೊಂಟ ಜಬರ್ದಸ್ತ. ವ್ಯೂಸ್ ನೋಡಿ ಹೆಂಗದ, ಖತರ್ನಾಕ್ ವ್ಯೂಸ್ ಬರ್ತಾವೆ ಇಲ್ಲಿಂದರೆ. ಮೊಬೈಲ ಪವರ್ ಬ್ಯಾಂಕ್ ತಂದೀನಿ, ಹೋಪ್ಫುಲಿ ಏನೂ ಆಗಲ್ಲ ಅನ್ಕೊಂತೀನಿ ಮೊಬೈಲಿಗೆ ಪವರ್ ಬ್ಯಾಂಕಿಗೆ. ಇದು ಅಂತಾರೆ ವಾಟರ್ ಪ್ರೂಫ್ ಅದ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಗೋಪುರನ? ಹಾಂ ಡಿಜೈ ವೆರಿ ಬ್ಯೂಟಿಫುಲ್ ಸೀನ್. Which company, brother? DJI action camera. Okay. How much? Welcome to ಅಂಜನಾದ್ರಿ ಹಿಲ್ಸ್. ನೋಡಪ್ಪ, ನಾವು ಬಂದ್ರಪ್ಲೆ ವರುಣ ದೇವರಾಯನ ಕೃಪೆ ಆಗ್ಯದ. ಎಲ್ಲ ಕಡೆ ಮಳಿನೇ ಮಳಿ, ಪೂರಾ ತೈಸ್ಕೊಂಡು ತಪ್ಪಾಗಿದ್ರು ಅಣ್ಣವ್ರು. ನೋಡಿ ಇವರು ನಮ್ಮ ಗುಡಾರಿ ಹೊಂಟಿರು. ಹಾಯ್, ಮಸ್ತ್ ಅಲ್ರಿ ಜಾಗ? ಹೆಂಗದ ರೀ ಜಾಗ? ಒಳ್ಳೆ ಮಸ್ತ್ ಇದೆ ರೀ. ಹಾಂ, ಪ್ಲೇಸ್ ಒಳ್ಳೆ ಸಖತ್ತಿದೆ. ಮಂಗ ಮಾತ್ರ ಮೈ ಮೇಲೆ ಕುಂದಿರ್ತಾವ ನೋಡ್ರಿ. ವಿಜಯನಗರದಾಗ ಎಲ್ಲೋದ್ರೂ ಮಂಗಗಳು ಕಟ್ಟಾಗ. ಹೌದು, ವಿಜಯನಗರದಾಗ ನೀವು ಎಲ್ಲೂ. ಇದು ಕೊಪ್ಪಳದಾಗ ಬರ್ತಲ್ರಿ ಇದು? ಇದು ಬರುತ್ತೆ ರೀ, ಇದು ಕೊಪ್ಪಳ. ಕೊಪ್ಪಳ ಅಲ್ಲ, ಯಾವ್ದು ಮುಂಡ್ರಾಬಾದ್. ಇಲ್ಲ, ಡಿಸ್ಟಿಕ್ ಇದು ಕೊಪ್ಪಳ ಅಲ್ಲ ಇದಾ? ಜೈ ಬಜರಂಗ್ ಬಲಿ. ಇವತ್ತು ಕಚ್ಚಂಗಿದ್ದು ಮತ್ತು ಏನಾರ ಮಾಡಂಗಿದ್ದು.
ಇಲ್ಲಿಂದ ಪೂರ 575 ಸಿಡಿ ಏರಿ ಮೇಲೆ ಬಂದಿದ್ದು ನೋಡಪ್ಪ. ಇಲ್ಲಿ ನಮ್ಮ ಆಂಜನೇಯ ಹುಟ್ಟಿರೋ ಸ್ಥಳ ಅಂಜನಾದ್ರಿ ಬೆಟ್ಟ. ವ್ಯೂ ಮಾತ್ರ ಜಬರ್ದಸ್ತ್ ಅದ ನೋಡ್ರಿ. ಎಲ್ಲ ಕಡೆ ಕೊಪ್ಪಳದಾಗ ಬಂದ್ರಲ್ಲ ಹಿಂಗೆ ಎಲ್ಲ ಕಡೆ ಬರೀ ಕಲ್ಲುಗಳೇ ಕಾಣ್ತಾವೆ, ಕಲ್ಲಿನ ಬೆಟ್ಟಗಳೇ ಕಾಣ್ತಾವೆ. ಇಲ್ಲಿ ನೀವು ಕೊಪ್ಪಳದಾಗ ಪೂರ ಅದೇ ಬರೀ ಕಲ್ಲುಗಳು. ದರ್ಶನ ಮುಗಿಸ್ಕೊಂಬಂದೆ ನಮ್ಮ ಪ್ರೀತಿ ಆಂಜನೇಯನ ದರ್ಶನ. ಇಲ್ಲಿ ನೋಡ್ರಿ ಗುಡ್ಡದ ಒಂದೇ ಗಿಡ ನಿಂತಿದ್ದು. ಹಾಯ್, ಗುಲ್ಬರ್ಗ ರೀ ನಿಮ್ಮದು? ಹಾಂ, ಗುಲ್ಬರ್ಗ. ಗುಲ್ಬರ್ಗ ಎಲ್ಲಿ? ಗಂಗಾನಗರ ಹಾಸ್ಟೆಲ್. ಕರೆನು ಕರೆಗೋರಿ ನಮ್ದು ಅಲ್ಲೇ 101 ಕಾಲಿನಾಗಿತ್ತು. ನಮ್ದು ಅಲ್ಲೇ ರೀ. ನೋಡಿ ಸರ್ ಹಾಸ್ಟೆಲ್. ಹಾಂ, ಇವರು ಸ್ವಲ್ಪ ದೇವಸ್ಥಾನದ ಬಗ್ಗೆ ಏನೋ ಹೇಳ್ತಾರಂತ, ಅದನ್ನೇ ಕೇಳಮೇನಂತ. Yeah, actually I came from Vizag. ಓಕೆ. There are lots of experience. There's so much. I am very excitement feel about this temple. There's a wonderful archaeologist. There's such a wonderful constructed by here. I am lot of excitement. I'm very happiness. Who built this temple? I don't know actually. I am from Andhra Pradesh, but I'm very interesting about this. Came from Sandur as a nearby almost 100 kilometers. This is birthplace of Anjaneya, right? Yes, he is one of the foot. Yes, actually Anjaneya has got 8 foot on hills as the most of this. Have you seen his foot? Yes. Where yes, is it? There is. Where? Yeah, On this this stone. foot. Yes. It's a very ಏನು interesting. ಮಾಡತ್ತಿದ್ರೆ ಆಂಜನೇಯಂದು ಪಾದುಕ ಅಂತ ಇವ್ರು ಹೇಳತ್ತಾರ. Yes. ಇಲ್ಲಿ ಬರ್ದಾರ. ಇಲ್ಲ, ವನವಾಸದ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳ ತಾವನ ಧೂಳಿಯೊಂದಿನಗೊಂಡು ಶ್ರೀರಾಮನ ಚರಣಾವೃತದಿಂದ ಪೂಜೆ ದರ್ಶನಗಳು ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಪಟ್ಟವನ್ನು ನೀಡುತ್ತಿವೆ ಎಂದು ಶಾಸ್ತ್ರಗಳು ಸಾರಿವೆ. Thank you for Thank making you. the videos. ಥ್ಯಾಂಕ್ ಯು. ಆಂಜನೇಯನ ದರ್ಶನ ಮುಗಿಸ್ಕೊಂಡು ಈ ಕೆಳಗೆ ನಡೆದೀವಿ. ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಅದು ಅಲೌಡ್ ಇಲ್ಲ, ಅದಕ್ಕೆ ಏನೂ ಮಾಡಿಲ್ಲ ನಾನು. ಈ ದರ್ಶನ ಮುಗಿಸ್ಕೊಂಡು ಸೀದಾ ಕೆಳಗೆ ಹೋಗ್ತೀವಿ. ಇಲ್ಲೊಂದು ಪ್ಲೇಸ್ ಅದ, ಲೆಟ್ಸ್ ಗೋ ದೇರ್ ಆಲ್ಸೋ. ಇಲ್ಲೊಂದು ಪ್ಲೇಸ್ ಅದ, ಇಲ್ಲಿನೂ ಹೋಗಿ ಬರ. ಮತ್ತೆ ಅಂಜನಾದ್ರಿ ಬೆಟ್ಟದ ಒಂದು ಸೀನ್ ನೋಡ್ರಿ ಹೆಂಗದ. ಮಳೆ ಬೇರೆ ಬಂದದಲ್ಲ. ಈ ಕಡೆ ಸ್ವಲ್ಪ ಹಿಂದೆ ನೋಡಿದ್ರೆ ಅಂತಂದ್ರೆ ಅಲ್ಲೇನು ಗುಡಿ ಕಾಣ್ತದೆ, ನಿಮ್ಗೆ ಕಾಣಿಸಲ್ ಬಿಡೋದು. ಅಲ್ಲಿ ಗುಡಿ ಅದ ಒಂದು, ಅದೇ ಹಂಪಿ ದೇವಸ್ಥಾನ. ಹಂಪಿಲಿಂದು ಇದು ಅಂಜನಾದ್ರಿ ಬೆಟ್ಟ ಕಾಣಿಸ್ತಾ ಇತ್ತು, ಇಲ್ಲಿಂದು ಹಂಪಿ ಕಾಣಿಸ್ತದೆ, ಎರಡೂ ಕಡೆಯಿಂದ ಕಾಣಿಸ್ತದೆ. ಸೊ ಈಗ ಕೆಳಗೆ ನಡೆದೀನಿ, ನೋಡಾಯ್ತೆಲ್ಲ ದೇವಸ್ಥಾನ ಎಲ್ಲ. ಈಗ ಸೀದಾ ಕೆಳಗೆ ಹೋಗ್ತೀನಿ. ಮುಂದಿನ ಪಯಣದ ಬಗ್ಗೆ ಯೋಚನೆ ಮಾಡೋಕೆ ಈಗ ಕೆಳಗೆ. One day you will get more followers. ಹೋಪ್ಫುಲಿ. ಆಲ್ಮೋಸ್ಟ್ ಕೆಳಗೆ ಬಂದಿದ್ದೀವಿ. That time we will message you. Why that time you can message any time? Not only that time. They happen, no, but Yeah, everyone have time. So already ಕೆಳಗೆ ಬಂದಿದ್ದೀವಿ ಪೂರ. దిగినప్పుడు మాత్రం చాలా ఈజీ. దిగినప్పుడు చాలా ఈజీ, ఎక్కినప్పుడు చాలా ಕಷ್ಟಂ. ಅವ್ರು ಏನು ಹೇಳ್ತಾರಂದ್ರೆ ಏರೋ ಟೈಮಿಗೆ ಭಾಳ ಟಫ್ ಇರ್ತದೆ, ಎಳೆ ಟೈಮಿಗೆ ಭಾಳ ಈಸಿ ಇರ್ತದೆ ಅಂತ. ಕರೆನೇ ಹೇಳತ್ತಾರೆ, ಎಳೆ ಟೈಮಿಗೆ ಭಾಳ ಈಸಿ ಇರ್ತದೆ. ಆಲ್ಮೋಸ್ಟ್ ಕೆಳಗೆ ಬಂದೀನಿ. ಒಂದು ಮ್ಯಾಟ್ರ್ ಏನೈತೆ ಗೊತ್ತೀಗ, ಟೆಂಗ್ ತೊಗೊಂಡು ಅಲ್ಲಿ ಗುಡಿಯಾಗ ಇದು ಬಿಟ್ಟಿವಿ, ಬ್ಯಾಗ್ ಬಿಟ್ಟು ಅಲ್ಲೇ ಟೆಂಗೂ ಅಲ್ಲೇ ಬಿಟ್ಟುಬಿಟ್ಟೇನೆ ಗುಡಿಯಾಗೆ. ಸೊ ಅಲ್ಲಿ ಹೋಗಿ ಎರಡೂ ಕಲೆಕ್ಟ್ ಮಾಡ್ಕೋಬೇಕೀಗ. ಜೈ ಹನುಮಾನ್ ಜ್ಞಾನ ಗುಣ ಸಾಗರ್, ಜೈ ಕಪೀಶ್ ತಿಹಿ ಲೋಕ ಉಜಾಗರ್. ಕ್ಲಾಸ್ನಾಗ ಬಂದು ನಿಂತಿರ್ತಿದ್ದೆ. ಯಾವುದು ನಮ್ಗೆ ಆಪ್ಷನ್ ಸಿಗಲಾಗ್ಯದ. ಬಸ್ಸಿಗೆ ಹೋಗ್ಬೇಕಂದ್ರೆ ಬಸ್ಸು ಸಿಗಲಾಗ್ಯಾವ, ಆಟೋ ಸಿಗಲಾಗ್ಯಾವ, ಒಟ್ಟೇನು ಗಾಡಿನೇ ಸಿಗಲಾಗ್ಯಾವ. ಅಂಜನಾದ್ರಿ ಮುಗಿಸ್ಕೊಂಡು ಬಂದೆವು ಕೆಳಗೆ. ಮಳೆ ಅಂತ ಮಳೆ ಪೂರಾ ತೊಯ್ಸ್ಕೊಂಡಿದ್ದು ಮಳೆಯಾಗ ಪೂರ ಮ್ಯಾಲಿನ ಕೆಳಗಿನ ತನಕ ತೊಯ್ದದ. ಇಲ್ಲಿಂದ ಹೊಸಪೇಟೆ ಹೋಗೋ ಪ್ಲ್ಯಾನ್ ಅದ. ಹೊಸಪೇಟ್ಲಿಂದ ಡೈರೆಕ್ಟ್ ಧಾರವಾಡ ಹೋಗ್ಬೇಕಲ್ಲತ್ತಿನ. ಗದಗನೇ ಚೆಕ್ ಮಾಡ್ದೆ,
ಗದಗ ಸ್ಕಿಪ್ ಮಾಡಿ ಡೈರೆಕ್ಟ್ ಧಾರವಾಡ ಹೋಗ್ಬೇಕಲ್ಲತ್ತೀನಿ. ಟ್ರೈನಿಗೆ ಹೋಗ್ಬೇಕಲ್ಲತ್ತೀನಿ, ಯಾಕಂದ್ರೆ ಪೂರ ಕೈಕಾಲೆಲ್ಲ ಬ್ಯಾನೆ ಅಲ್ತಾವ. ನೋಡ್ಬೇಕು ಏನಾಗ್ತದೋ. ಒಂದು ವೇಳೆ ಹೊಸಪೇಟೆಗೆ ರೀಚ್ ಆಗಿ ಪ್ಲ್ಯಾನ್ ಮಾಡ್ತೀನಿ ನಾನು. ಅಲ್ಲಿ ಇಲ್ಲಿಂದ ಹೊಸಪೇಟೆಗೆ ರೀಚ್ ಆಗ್ಬೇಕು ಎನಿ ಕಂಡೀಷನ್. ಸೊ ಫೈನಲಿ ಹೊಸಪೇಟೆಗೆ ಬಂದು ಸೇರ್ಕೊಂಡ. ಟೈಮ 7 ಆಗ್ಯದ ಅನ್ನಿಸ್ತದ. ಟೈಮ್ ಒಂದು ಅರೌಂಡ್ 7 ಆಗ್ಯದ ಅನ್ನಿಸ್ತದ. ಚಳಿ ಅದ ಕಂಡಂಗೆ, ಅದಲ್ಲದೆ ಮಳಿನೂ ಅದ. ಈಗ ನನಗೆ ಬೇರೆ ಆಪ್ಷನ್ ಇಲ್ಲ, ಇಲ್ಲಿ ಎಲ್ಲಾದರೂ ಸ್ಟೇ ಮಾಡ್ಬೇಕಾಗ್ತದ. ಯಾಕಂದ್ರೆ ಇಲ್ಲಿ ಸಿಟಿನಾಗ ಎಲ್ಲೂ ಸ್ಟೇ ಸಿಗೋಲ್ಲ. ಸೊ ಅದಕ್ಕೆ ನಾ ಇಲ್ಲೇ ಎಲ್ಲರೇ ಒಂದು ಲಾಡ್ಜ್ ಹುಡುಕ್ತೀನಿ. ಈಗ ನಿಜ್ಜಿನೂ ಆಗ್ತದೆ, ಯಾಕಂದ್ರೆ 3 ದಿನದ ವೀಡಿಯೋನು ಯಾವೂ ಹಾಕಿಲ್ಲ, ಅವು ವೀಡಿಯೋನೂ ಹಾಕೋದಾಗ್ತದ. ಸೊ ನೋಡ್ತೀನಿ ಯಾವುದ್ರೆ ಇವಾಗ ಸ್ಟೇ ಅಕ್ಕಪಕ್ಕ ಯಾವುದ್ರೆ ಇದ್ರ ಬಲ್ಲೆ ಬಸ್ ಸ್ಟ್ಯಾಂಡ್ ಬಲ್ಲೆ